ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2024ರ ವ್ಯಾಂಪೈರ್ ಹಾರರ್ ಮೂವಿ ಆಬಿಗೇಲ್ ನ ಸ್ಟೋರಿಯನ್ನ ನೋಡೋಣ. ಒಂದು ಗ್ಯಾಂಗ್ ಅವರು ದುಡ್ಡಿನ ಆಸೆಗೆ ಒಬ್ಬ ಶ್ರೀಮಂತ ವ್ಯಕ್ತಿಯ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ. ಇವಳನ್ನ ಕಾಪಾಡೋಕೆ ಇವಳ ತಂದೆನೂ ಬರಲ್ಲ, ಯಾರು ಬರಲ್ಲ. ಈ ಕಿಡ್ನಾಪರ್ಸ್ ನ ನೋಡ್ಕೊಳ್ಳೋಕೆ ಈ ಹುಡುಗಿನೇ ಸಾಕು. ಯಾಕಾದ್ರೂ ಈ ಹುಡುಗಿನ ಕಿಡ್ನಾಪ್ ಮಾಡಿದ್ವು ಅಂತ ಇವರು ಅನ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಎಲ್ಲಾರ್ಗೂ ಈ ಚಿಕ್ಕ ಹುಡುಗಿ ನರಕ ತೋರಿಸ್ತಾಳೆ. ಅಂತ ಶಕ್ತಿ ಇವಳಲ್ಲಿ ಏನಿದೆ, ಬೇಟೆಗಾರರೇ ಯಾಕೆ ಬೇಟೆ ಆದ್ರು ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಸೊ ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಆಬಿಗೇಲ್ ಅನ್ನೋ ಹುಡುಗಿ ಒಂದು ಆಡಿಟೋರಿಯಂ ಅಲ್ಲಿ ಬ್ಯಾಲೆಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಅದೇ ಹೊರಗೆ ಇವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಒಂದಷ್ಟು ಜನ ಸ್ಕೆಚ್ ಆಗ್ತಿದ್ದಾರೆ. ಆಬಿಗೇಲ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ರೋಲ್ಸ್ ರಾಯ್ಸ್ ಕಾರಲ್ಲಿ ತನ್ನ ಮನೆಗೆ ವಾಪಸ್ ಬರ್ತಾಳೆ. ಈಗ ನಮ್ಗೆ ಗೊತ್ತಾಯ್ತು ಆಬಿಗೇಲ್ ನ ತಂದೆ ಒಬ್ಬ ಶ್ರೀಮಂತ ವ್ಯಕ್ತಿ. ಈಗ ಮನೆಯಲ್ಲಿ ಇವಳ ತಂದೆ ಇಲ್ಲ. ಇದೇ ಸರಿಯಾದ ಸಮಯ ಅಂತ ಕಿಡ್ನಾಪರ್ಸ್ ನ ಟೀಮ್ ಅಲ್ಲಿ ಇರೋ ಹ್ಯಾಕರ್ ಮನೆ ಸುತ್ತಮುತ್ತ ಇರೋ ಕ್ಯಾಮ್ರಾನ ಹ್ಯಾಕ್ ಮಾಡಿ ಅವುಗಳನ್ನ ಆಫ್ ಮಾಡ್ತಾಳೆ. ಮತ್ತೆ ಮನೆಯ ಎಲೆಕ್ಟ್ರಾನಿಕ್ ಗೇಟ್ ಮತ್ತೆ ಡೋರ್ ಲಾಕ್ ಎಲ್ಲ ಓಪನ್ ಆಗೋ ಹಾಗೆ ಮಾಡಿದಾಗ 3 ಜನ ಮನೆಗೆ ನುಗ್ಗಿ ಒಂದು ಇಂಜೆಕ್ಷನ್ ನ ಸಹಾಯದಿಂದ ಆಬಿಗೇಲ್ ನ ಪ್ರಜ್ಞೆ ತಪ್ಪಿಸ್ತಾರೆ. ಆದ್ರೆ ಇದೇ ಸಮಯಕ್ಕೆ ಅವಳ ತಂದೆ ಮನೆ ಹತ್ರನೇ ಬರ್ತಾ ಇರೋದನ್ನ ನೋಡಿ ಆಬಿಗೇಲ್ ನ ದೊಡ್ಡ ಬ್ಯಾಗ್ ಒಳಗೆ ಹಾಕೊಂಡು ಇನ್ನೊಂದು ಡೋರ್ ಇಂದ ಸೇಫ್ ಆಗಿ ಎಸ್ಕೇಪ್ ಆಗ್ತಾರೆ. ಮತ್ತೆ ಟೌನ್ ಇಂದ ದೂರ ಯಾರು ಓಡಾಡದೇ ಇರುವಂತ ಜಾಗದಲ್ಲಿ ಇರೋ ಹಳೆಯ ಮ್ಯಾನ್ಷನ್ ಹತ್ರ ಬರ್ತಾರೆ. ಇಲ್ಲಿ ಲ್ಯಾಂಬರ್ಟ್ ಅನ್ನೋ ವ್ಯಕ್ತಿ ಇವ್ರಿಗೋಸ್ಕರನೇ ಕಾಯ್ತಿದ್ದ. ಯಾಕಂದ್ರೆ ಇವನೇ ಇವ್ರಿಗೆ ಆಬಿಗೇಲ್ ನ ಕಿಡ್ನಾಪ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರೋದು. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ಕಿಡ್ನಾಪ್ ಮಾಡಿದ ಟೀಮ್ ಅಲ್ಲಿ ಇರೋರ್ಗೆ ಯಾರು ಒಬ್ರಿಗೊಬ್ರು ಪರಿಚಯ ಇಲ್ಲ. ಎಲ್ಲ ಹೆಸರು ಮತ್ತೆ ಬ್ಯಾಕ್ ಸ್ಟೋರಿಯನ್ನ ಡಿಸ್ಕಸ್ ಮಾಡೋ ಹಾಗಿಲ್ಲ. ಆಮೇಲೆ ಒಬ್ರು ತಗ್ಲಾಕೊಂಡ್ರೆ ಸಾಕು ಬೇರೆಯವ್ರನ್ನ ಎಳ್ಕೋಬಹುದು ಅಂತ ಈ ರೂಲ್ಸ್ ನ ಲ್ಯಾಂಬರ್ಟ್ ಮಾಡಿದ್ದಾನೆ. 24 ಗಂಟೆವರೆಗೂ ಆಬಿಗೇಲ್ ನ ಇದೇ ಜಾಗದಲ್ಲಿ ಸೇಫ್ ಆಗಿ ಇಟ್ಕೊಂಡು ಇವಳನ್ನ ಬಿಡೋದಕ್ಕೆ $50 ಮಿಲಿಯನ್ ನ ಆಫರ್ ಮಾಡ್ತಾರೆ. ಆಬಿಗೇಲ್ ಅವರಪ್ಪ ಎಷ್ಟು ದುಡ್ಡನ್ನ ಕೊಟ್ಟು ಬಿಡ್ಸ್ಕೊಂಡು ಹೋಗ್ಲಿ ಅಂತ. ಈ ಮ್ಯಾನ್ಷನ್ ಅಲ್ಲಿ 24 ಗಂಟೆವರೆಗೂ ತಿನ್ನೋಕೆ ಕುಡಿಯೋಕೆ ಎಲ್ಲಾ ವ್ಯವಸ್ಥೆ ಇದೆ ಅಂತ ಲ್ಯಾಂಬರ್ಟ್ ಹೇಳಿ ಇವರ ಫೋನ್ ಎಲ್ಲ ಇಸ್ಕೊಂಡು ಇಲ್ಲಿಂದ ಹೊಡ್ತಾನೆ. ಯಾರು ಇವರ ಫೋನ್ ನ ಟ್ರ್ಯಾಕ್ ಮಾಡಬಾರ್ದು ಅಂತ. ಮತ್ತೆ ಇವರು ಯಾರಿಗೂ ತಮ್ಮ ರಿಯಲ್ ನೇಮ್ಸ್ ಹೇಳೋ ಹಾಗಿಲ್ಲ ಅಂತ ಎಲ್ಲರಿಗೂ ಲ್ಯಾಂಬರ್ಟೇ ಬೇರೆ ಬೇರೆ ನೇಮ್ಸ್ ಕೊಟ್ಟು ಹೋಗಿದ್ದಾನೆ. ಇವರ ಲೀಡರ್ ನ ಹೆಸರು ಫ್ರಾಂಕ್, ಹ್ಯಾಕರ್ ನ ಹೆಸರು ಸ್ಯಾಮಿ, ಒಬ್ಬ ಸ್ನೈಪರ್ ಕೂಡ ಇದ್ದಾನೆ, ಇವನ ಹೆಸರು ಡಾನ್ ಅಂತ, ಮೆಡಿಕಲ್ ಎಕ್ಸ್ಪರ್ಟ್ ಆಗಿರೋಳ ಹೆಸರು ಜೋಯ್, ಇನ್ನ ಇಬ್ರು ಪೀಟರ್ ಮತ್ತೆ ಡೀನ್. ಇದ್ಯಾವುದು ಇವರ ರಿಯಲ್ ನೇಮ್ ಅಲ್ಲ ಸ್ನೇಹಿತರೆ. ಇವರು ನಿಜವಾಗ್ಲೂ ಯಾರು ಕಿಡ್ನಾಪಿಂಗ್ ಬಿಟ್ಟು ಬೇರೆ ಏನ್ ಮಾಡ್ತಾರೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಆಬಿಗೇಲ್ ನ ಕೈಗೆ ಹ್ಯಾಂಡ್ ಕಫ್ಸ್ ಹಾಕಿ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ರೂಮ್ ಅಲ್ಲಿ ಬಿಡ್ತಾರೆ. ಇವಳ ಜೊತೆ ಜೋಯಿ ಮಾತ್ರ ಮಾತಾಡ್ತಿದ್ದಾಳೆ. ಆದ್ರೆ ಮಾಸ್ಕ್ ಹಾಕೊಂಡೆ ಆಬಿಗೇಲ್ ಮುಂದೆ ಹೋಗ್ಬೇಕು. ನಂತರ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ. ಆಬಿಗೇಲ್ ಅವರಪ್ಪ ಯಾರಿರ್ಬೋದು, ಏನ್ ಕತೆ ಅಂತ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇದ್ದಾರೆ. ಆದ್ರೆ ಡೀನ್ ಸ್ವಲ್ಪ ಕರೆಕ್ಟ್ ಆಗಿ ಗೆಸ್ ಮಾಡ್ತಾನೆ. ಅವರಪ್ಪ ಲೀಗಲ್ ಬಿಸ್ನೆಸ್ ಅಲ್ಲಂತೂ ಇಲ್ಲ, ವೆಪನ್ಸೋ ಡ್ರಗ್ಸೋ ಈ ತರ ಬಿಸ್ನೆಸ್ ಮಾಡ್ತಾವ್ರೆ ಅನ್ಸುತ್ತೆ. ಇಂಥ ಬಿಸ್ನೆಸ್ ಮಾಡಿದ್ರೆ ಮಾತ್ರ ಅಷ್ಟೊಂದು ಶ್ರೀಮಂತರಾಗೋದಕ್ಕೆ ಸಾಧ್ಯ ಅಂತ ಇವನು ಗೆಸ್ ಮಾಡಿರೋದು ಸ್ವಲ್ಪ ಕರೆಕ್ಟ್ ಇದೆ ಸ್ನೇಹಿತರೆ. ಆದ್ರೆ ಆಬಿಗೇಲ್ ಅವರಪ್ಪ ಇವ್ರು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಡೇಂಜರ್. ಈಗ ಇವರ ಬಗ್ಗೆ ಗೊತ್ತಾಗಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ದರ್ಶನ ಆಗುತ್ತೆ. ಈಗ ಜೋಯ್ ತನ್ನ ಜೊತೆ ಇರೋರೆಲ್ಲ ನಿಜವಾಗ್ಲೂ ಮೊದಲು ಏನಾಗಿದ್ರು ಅಂತ ಇವರು ನಡ್ಕೊಳ್ಳೋ ರೀತಿಯನ್ನೇ ಗಮನಿಸಿ ಕರೆಕ್ಟ್ ಆಗಿ ಹೇಳ್ತಾಳೆ. ಫ್ರಾಂಕ್ ಮೊದಲು ಡಿಟೆಕ್ಟಿವ್ ಆಗಿದ್ದ. ಸ್ಯಾಮಿಗೆ ದುಡ್ಡಿನ ಕೊರತೆ ಏನೂ ಇಲ್ಲ, ಆದ್ರೂ ಸುಮ್ನೆ ಥ್ರಿಲ್ಗೋಸ್ಕರ ಹ್ಯಾಕಿಂಗ್ ಕೆಲಸ ಮಾಡೋಕೆ ಅವರ ಜೊತೆ ಬಂದಿದ್ದಾಳೆ. ಡಾನ್ ಮೊದಲು US ಮರೀನ್ ಅಲ್ಲಿ ಇದ್ದ, ಅದಕ್ಕೆ ಒಳ್ಳೆ ಸ್ನೈಪರ್ ಆಗಿದ್ದಾನೆ. ಪೀಟರ್ಗೆ ಮೊದ್ಲಿಂದನೂ ತನ್ನ ಫ್ರೆಂಡ್ಸ್ ಫ್ಯಾಮಿಲಿಯಿಂದ ಎಲ್ಲ ಯಾವ್ದೋ ಕಾರಣಕ್ಕೆ ಅವಮಾನ ಅನುಭವಿಸ್ತಾ ಬಂದಿರ್ತಾನೆ. ಆದ್ರೆ ಈಗ ಬೆಳೆದ್ಮೇಲೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಕ್ರೈಮ್ಸ್ ಮಾಡೋದ್ರ ಜೊತೆಗೆ ಬೌನ್ಸರ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾನೆ. ಇನ್ನ ಡೀನ್ ಪ್ರೊಫೆಷನಲ್ ಏನೂ ಅಲ್ಲ, ಚೆನ್ನಾಗಿ ಡ್ರೈವ್ ಮಾಡ್ತಿರ್ತಾನೆ ಅಷ್ಟೇ. ಅದೇ ಡಿಟೆಕ್ಟಿವ್ ಆಗಿದ್ದ ಫ್ರಾಂಕ್ ಜೋಯ್ ಬಗ್ಗೆ ಹೇಳ್ತಾನೆ, ನನಗೆ ಕ್ರಿಮಿನಲ್ಸ್ ನ ಕಂಡುಹಿಡಿಯೋದು ಈಸಿ. ನೀನು ಲಾಲಿಪಾಪ್ ತಿನ್ನೋದು ಮತ್ತೆ ಲಾಂಗ್ ಸ್ಲೀವ್ಸ್ ಎಲ್ಲ ಹಾಕಿರೋದು ನೋಡಿದ್ರೆ ನೀನು ಡ್ರಗ್ ಅಡಿಕ್ಷನ್ ಇಂದ ಹೊರಗೆ ಬರೋಕೆ ಟ್ರೈ ಮಾಡ್ತಿದ್ಯಾ ಅಲ್ವಾ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ಜೋಯ್ ಮಾತ್ರ ಆಬಿಗೇಲ್ ಹತ್ರ ಬರ್ತಾಳೆ. ಏನ್ ಕತೆ ನೋಡೋಣ ಅಂತ. ಆಬಿಗೇಲ್ ಎಚ್ಚರಿಕೆ ಆಗಿದೆ. ಇವಳು ಗಾಬರಿಯಾಗಿ ತುಂಬಾನೇ ಅಳ್ತಾ ಇದ್ದಾಳೆ. ನೀವ್ ಯಾರು, ನಾನು ಎಲ್ಲಿದ್ದೀನಿ, ನನ್ಗೆ ಏನ್ ಮಾಡ್ತೀರಾ ಅಂತೆಲ್ಲ ಕೇಳ್ಬೇಕಾದ್ರೆ ಇವಳು ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ಬ್ಲೈಂಡ್ ಫೋಲ್ಡ್ ನ ತೆಗೆದು ಕೈ ಹಿಂದಕ್ಕೆ ಮಾಡಿ ಹಾಕಿರೋ ಹ್ಯಾಂಡ್ ಕಫ್ಸ್ ನ ತೆಗೆದು ಮುಂದಕ್ಕೆ ಹಾಕ್ತಾಳೆ, ಕಂಫರ್ಟಬಲ್ ಆಗಿ ಇರ್ಲಿ ಅಂತ. ಜೋಯ್ ಆಬಿಗೇಲ್ ನ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾಳೆ. ಯಾಕಂದ್ರೆ ಜೋಯ್ಗೂ ಒಬ್ಬ ಮಗ ಇದ್ದಾನೆ. ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡೋದು ಇಷ್ಟ ಇರ್ಲಿಲ್ಲ. ಇವಳಿಗೆ ತೊಂದರೆ ಕೊಡೋ ಉದ್ದೇಶನೂ ಇವ್ರಿಗೆ ಇಲ್ಲ, ಹಣಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾಳೆ ಅಷ್ಟೇ. ಆದ್ರೆ ಆಬಿಗೇಲ್ ನ ಉದ್ದೇಶ ಬೇರೆನೇ ಇರೋ ಹಾಗೆ ಕಾಣ್ತಿದೆ. ಇಲ್ಲಿವರೆಗೂ ಅಳ್ತಿದ್ದವಳು ಈಗ ಸಡನ್ ಆಗಿ ಜೋಯ್ನ ತನ್ನ ಫ್ರೆಂಡ್ ತರ ಮಾತಾಡಿಸ್ತಾ ಇದ್ದಾಳೆ. ಮಗನ ಬಗ್ಗೆ ವಿಚಾರಿಸಿ ತನ್ನ ಬಗ್ಗೆನೂ ಹೇಳ್ತಾಳೆ. ನನ್ ತಂದೆಗೆ ಮೊದ್ಲು ಮಗು ಬೇಕು ಅಂತ ಅನ್ನಿಸ್ತು, ಆದ್ರೆ ಯಾಕೋ ಬರ್ತಾ ಬರ್ತಾ ನನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯ್ತು. ನನ್ ತಂದೆ ನನ್ ಬಗ್ಗೆ ಈಗ ತಲೆನೂ ಕೆಡ್ಸ್ಕೊಳಲ್ಲ. ನೀವು ನನ್ನ ಸುಮ್ನೆ ಕಿಡ್ನಾಪ್ ಮಾಡಿದೀರಾ, ನನ್ನ ಬಿಡಿಸ್ಕೊಳ್ಳೋಕೆ ನಮ್ಮಪ್ಪ ದುಡ್ಡು ಕೊಡಲ್ಲ, ಏನು ಕೊಡಲ್ಲ ಅಂತ ಹೇಳ್ತಾಳೆ. ಇದರಿಂದ ಜೋಯ್ಗೆ ಸ್ವಲ್ಪ ಟೆನ್ಷನ್ ಶುರು ಆಗುತ್ತೆ. ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಯ್ತಾ ಅಂತ.
ಇಲ್ಲಿಂದ ಜಾಯ್ ವಾಪಸ್ ಹೋಗ್ಬೇಕಾದ್ರೆ ಆಬಿಗೇಲ್ ಹೇಳ್ತಾಳೆ ನಿಮ್ ಕತೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೇನೆ ಬೇಜಾರಾಗುತ್ತೆ ಅಂತ. ಜಾಯ್ ಟೆನ್ಷನ್ ಆಗಿದ್ದವಳು ಈಗ ಶಾಕ್ ಆಗಿ ಫ್ರಾಂಕ್ ಹತ್ರ ಬಂದು ಕೇಳ್ತಾಳೆ ಆಬಿಗೇಲ್ ನ ತಂದೆ ಯಾರು ನಿನ್ಗೆ ಗೊತ್ತಾ ಅಂತ. ಇಲ್ಲ ನನ್ಗೆ ಗೊತ್ತಿಲ್ಲ, ಅವ್ರ ಅಪ್ಪ ಯಾರಾದ್ರೂ ಆಗ್ಲಿ ಬಿಡು, ಆ ಹುಡುಗಿ ನಮ್ಗೆ ಹೆದರ್ಸೋಕೆ ಏನೇನೋ ಹೇಳ್ತಾ ಇದ್ದಾಳೆ ಅಂತ ಸುಮ್ನಾಗ್ತಾನೆ. ಆದ್ರೆ ಮನ್ಸಿಗೆ ಸಮಾಧಾನ ಆಗಲ್ಲ. ಅದಕ್ಕೆ ಆಬಿಗೇಲ್ ಹತ್ರ ಬರ್ತಾನೆ, ಶರ್ಟ್ ಅಲ್ಲೇ ಮುಖ ಮುಚ್ಕೊಂಡು ಆಬಿಗೇಲ್ ನ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ನಿಮ್ಮಪ್ಪ ಯಾರು ಅಂತ ಕೇಳಿದಾಗ ಇವಳು ಹೇಳ್ತಾಳೆ ನಮ್ಮ ಅಪ್ಪನ ಹೆಸರು ಕ್ರಿಸ್ಟೋಫ್ ಲಜಾರ್ ಅಂತ. ಇವ್ರ ಅಪ್ಪನ ಹೆಸರು ಕ್ರಿಸ್ಟೋಫ್ ಲಜಾರ್ ಅಂತ ಕೇಳಿ ಫ್ರಾಂಕ್ ನಡ್ಗೋಗ್ತಾನೆ. ಹಿಂದೆನೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ನನ್ ಪಾಲಿನ ಹಣ ನೀವೇ ಹಂಚ್ಕೊಳ್ಳಿ, ನಾನು ಇಲ್ಲಿ ಇರಲ್ಲ ಅಂತ ಹೋಗ್ತಾ ಇದ್ದಾನೆ. ಆದ್ರೆ ಬೇರೆಯವರೆಲ್ಲ ಇವನ್ನ ತಡೆದು ಏನಾಯ್ತು ಅಂತ ಕೇಳಿದಾಗ ಇವನ್ ಹೇಳ್ತಾನೆ ಕ್ರಿಸ್ಟೋಫ್ ಲಜಾರ್ ಒಬ್ಬ ನಾರ್ಮಲ್ ಶ್ರೀಮಂತ ವ್ಯಕ್ತಿ ಅಷ್ಟೇ ಅಲ್ಲ, ಅವನು ಕ್ರೈಮ್ ಲಾರ್ಡ್ ಆಗಿದ್ದಾನೆ. ಅವನು ತನ್ನ ಶತ್ರುಗಳನ್ನ ರಹಸ್ಯಮಯವಾಗಿ ಸಾಯಿಸ್ತಿರ್ತಾನೆ. ತುಂಬಾನೇ ಪವರ್ಫುಲ್ ಡಾನ್ ಅಂತಾನೆ ಹೇಳ್ಬೋದು. ಸೊ ಇವರು ತುಂಬಾನೇ ಹೊತ್ತು ಯೋಚನೆ ಮಾಡ್ತಾರೆ ಏನ್ ಮಾಡೋದು, ಇವಳನ್ನ ಇಲ್ಲೇ ಬಿಟ್ಟು ಹೋಗೋದಾ ಇಲ್ಲ ಇವಳನ್ನ ಸಾಯಿಸ್ಬಿಟ್ಟು ಎಸ್ಕೇಪ್ ಆಗೋದಾ ಅಂತ. ಆದ್ರೆ ಕೊನೆಗೆ ಡಿಸೈಡ್ ಮಾಡ್ತಾರೆ ಹೇಗಿದ್ರು ನಾವು ಕ್ರಿಸ್ಟೋಫ್ ಲಜಾರ್ನ ಹೇಗೆ ತಗ್ಲಾಕೊಳ್ಳೋ ಹಾಗೆ ಕಾಣ್ತಾ ಇದೀವಿ, ಈ ಕೆಲಸ ಮುಗಿದ್ರೆ ನಮ್ಗೆ ಒಬ್ಬೊಬ್ಬರಿಗೂ $7 ಮಿಲಿಯನ್ ಸಿಗುತ್ತೆ. ಅಕಸ್ಮಾತ್ ನಮ್ ಪ್ಲಾನ್ ವರ್ಕ್ ಆದ್ರೂ ಆಗ್ಬೋದು, ರಿಸ್ಕ್ ತಗೊಳ್ಳೋದು ಒಳ್ಳೇದು ಅಂತ ಇಲ್ಲೇ ಉಳ್ಕೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಎಲ್ಲರೂ ಅಲರ್ಟ್ ಆಗಿದ್ದಾರೆ, ಕ್ರಿಸ್ಟೋಫ್ ಲಜಾರ್ ಯಾರನ್ನಾದ್ರೂ ಕಳಿಸಿ ದಾಳಿ ಮಾಡೋಣ ಅಂತ. ಸೊ ಡಾನ್ ಸ್ನೈಪರ್ ಆಗಿರೋದ್ರಿಂದ ಮ್ಯಾನ್ಷನ್ ಮೇಲೆ ಹೋಗಿ ಯಾರಾದ್ರೂ ಬಂದ್ರೆ ಶೂಟ್ ಮಾಡೋಕೆ ರೆಡಿ ಆಗಿದ್ದಾನೆ. ಬೇರೆಯವರೆಲ್ಲ ಮನೆ ಪೂರ್ತಿ ಓಡಾಡ್ತಿದ್ದಾರೆ, ಎಲ್ಲಾದ್ರೂ ಬೇರೆ ದಾರಿ ಇದ್ಯಾ ಒಳಗೆ ಬರೋಕೆ ನೋಡೋಣ ಅಂತ. ಸೊ ಈಗ ಸ್ನೇಹಿತರೆ ಒಂದು ಲೈಬ್ರರಿ ಇರುವಂತ ಜಾಗದಲ್ಲಿ ಅಪ್ಪ ಮಗಳ ಸ್ಟ್ಯಾಚು ಇರೋದನ್ನ ನೋಡ್ತೀವಿ. ಇದ್ರೆ ಏನಾಯ್ತು ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ, ಆದ್ರೆ ಇನ್ನೊಂದ್ ಕಡೆ ಡೀನ್ ಒಂದು ಹಳೆ ಚಿತ್ರವನ್ನ ನೋಡ್ತಾನೆ. ಇದ್ರಲ್ಲೂ ಅಪ್ಪ ಮಗಳು ಇದ್ದಾರೆ. ಆದ್ರೆ ಒಂದು ಭಯಾನಕವಾದ ವಿಷಯ ಏನಂದ್ರೆ ಈ ಫೋಟೋ ಅಲ್ಲಿರೋ ಮಗಳು ನೋಡೋದಕ್ಕೆ ಸೇಮ್ ಆಬಿಗೇಲ್ ತರಾನೇ ಇದ್ದಾಳೆ. ಈ ಮ್ಯಾನ್ಷನ್ ತುಂಬಾನೇ ಹಳೇದು, ಅಂದ್ರೆ ಈ ಪೇಂಟಿಂಗ್ ಕೂಡ ಹಳೇದು ಅಂತ ಆಯ್ತು. ಆಬಿಗೇಲ್ ತರ ಇರೋ ಹುಡುಗಿಯ ಪೇಂಟಿಂಗ್ ಇಲ್ಲಿದೆ ಅಂದ್ರೆ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ. ನಂತರ ಡೀನ್ ಅಡುಗೆ ಮನೆಯಲ್ಲಿ ಇದ್ದಾಗ ಇಲ್ಲಿನ ಡೋರ್ ತಾನಾಗಿ ಓಪನ್ ಆಯ್ತು. ಇದ್ದಕ್ಕಿದ್ದಂಗೆ ಬೇಸ್ಮೆಂಟ್ ಅಲ್ಲಿ ಏನೋ ಶಬ್ದ ಬರ್ತಿದೆ. ಏನ್ ನೋಡೋಣ ಅಂತ ಡೀನ್ ಬೇಸ್ಮೆಂಟ್ಗೆ ಬಂದಾಗ ಯಾರೋ ಇವನ ಮೇಲೆ ದಾಳಿ ಮಾಡ್ತಾರೆ. ಯಾರು ಅಂತ ಗೊತ್ತಾಗಲ್ಲ, ಆದ್ರೆ ಅವನು ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಸ್ಯಾಮಿ ಕೂಡ ಅಡುಗೆ ಮನೆಗೆ ಬಂದಾಗ ಇಲ್ಲಿ ಡೀನ್ ಚೇರ್ ಮೇಲೆ ಆರಾಮಾಗೆ ಕೂತಿದ್ದಾನೆ. ಏನ್ ನನಗೆ ಹೆದರ್ಸೋಕೆ ಈ ತರ ಮಾಡ್ತಿದ್ಯಾ ಅಂತ ಡೀನ್ ನ ಚೇರ್ಗೆ ಅವಳು ಒದಿತಿದ್ದಂಗೆ ಡೀನ್ ನ ಕಟ್ಟಾಗಿರೋ ತಲೆಯವಳ ಕೈ ಮೇಲೆ ಬೀಳುತ್ತೆ. ಇದರಿಂದ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದಾಗ ಬೇರೆ ಎಲ್ಲರೂ ಇಲ್ಲಿಗೇನೆ ಬರ್ತಾರೆ. ಈಗ ಇವ್ರಿಗೆ ಇನ್ನಷ್ಟು ಭಯ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಕ್ರಿಸ್ಟೋಫ್ ಲಜಾರ್ ಜೊತೆ ಯಾರೋ ಇದ್ದಾರೆ, ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ಅವನೊಬ್ಬ ಹಿಟ್ ಮ್ಯಾನ್ ಇರ್ಬೇಕು ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಈ ಹಿಟ್ ಮ್ಯಾನ್ ನ ಹೆಸರು ವ್ಯಾಲ್ಡೆಸ್ ಅಂತ. ಒಂದಿನ ಏನಾಗಿರುತ್ತೆ ಅಂದ್ರೆ ಕ್ರಿಸ್ಟೋಫ್ ಲಜಾರ್ ನ ಕಡೆಯವರು ಪೊಲೀಸ್ ಅವರ ಕೈಗೆ ತಗ್ಲಾಕೊಂಡಿದ್ದಾಗ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗೋ ಹಿಂದಿನ ದಿನ ಒಂದು ಹೋಟೆಲ್ ರೂಮ್ ಅಲ್ಲಿ ಇರ್ಸಿರ್ತಾರೆ. ಡೋರ್ ಹತ್ರ ಇಬ್ರು ಪೊಲೀಸ್ ಆಫೀಸರ್ ಕೂಡ ಇದ್ರು. ಆದ್ರೆ ಬೆಳಗ್ಗೆ ಎದ್ದು ಪೊಲೀಸರು ರೂಮ್ ಒಳಗೆ ಬಂದಾಗ ಕ್ರಿಸ್ಟೋಫ್ ಲಜಾರ್ ಕಡೆ ಅವರೆಲ್ಲ ತುಂಬಾನೇ ಭೀಕರವಾಗಿ ಕೊಲೆ ಆಗೋಗಿದ್ರು. ಬಾಡಿ ಪಾರ್ಟ್ಸ್ ಎಲ್ಲ ಕಿತ್ತಾಕಿ ಸಾಯಿಸಿದ್ರು. ಯಾರು ಸಾಯಿಸಿದ್ದು ಅಂದ್ರೆ ಇವ್ರು ಯಾರು ಕೋರ್ಟ್ ಅಲ್ಲಿ ಕ್ರಿಸ್ಟೋಫ್ ಲಜಾರ್ ನ ಬಗ್ಗೆ ಹೇಳ್ಬಾರ್ದು ಅಂತ ಹಿಟ್ ಮ್ಯಾನ್ ವ್ಯಾಲ್ಡೆಸ್ ಸಾಯಿಸಿರ್ತಾನೆ. ಆಶ್ಚರ್ಯ ಏನಂದ್ರೆ ಹೋಟೆಲ್ ರೂಮ್ ಇರೋದು 23ನೇ ಫ್ಲೋರ್ ಅಲ್ಲಿ. ಡೋರ್ ಇಂದ ಯಾರು ಒಳಗೆ ಬಂದಿರಲ್ಲ. 23ನೇ ಫ್ಲೋರ್ ವರ್ಗೂ ಹತ್ತಿ ಕಿಟಕಿಯಿಂದ ಒಳಗೆ ಹೋಗಿ ಸಾಯಿಸಿದರೆ. ಅಂದ್ರೆ ವ್ಯಾಲ್ಡೆಸ್ ಎಷ್ಟು ಶಕ್ತಿಶಾಲಿ ಅಂತ ಗೊತ್ತಾಗುತ್ತೆ. ಸೊ ಇವ್ರಿಗೆಲ್ಲ ಈಗ ತುಂಬಾನೇ ಭಯ ಆಗ್ತಿದೆ, ಎಲ್ಲಿ ವ್ಯಾಲ್ಡೆಸ್ ಬಂದು ತಮ್ಮನ್ನ ಸಾಯಿಸ್ತಾನೋ ಅಂತ. ಈಗ ಡಾನ್ ದುಡ್ಡಿಗಿಂತ ಜೀವನೇ ಮುಖ್ಯ ಅಂತ ಇಲ್ಲಿಂದ ಹೋಗೋಕೆ ನೋಡಿದಾಗ ಡೋರ್ ಲಾಕ್ ಆಗಿರೋದನ್ನ ನೋಡ್ತಾನೆ. ಡೋರ್ ಇರ್ಲಿ ಸ್ನೇಹಿತರೆ, ಡೋರ್ ಹತ್ರ ಹೋಗೋಕ್ಕೂ ಮುಂಚೆ ಒಂದು ಗೇಟ್ ಇದೆ, ಅದೇ ಲಾಕ್ ಆಗಿದೆ. ತಕ್ಷಣ ಈಗ ಕಿಟಕಿ ಇರೋ ಕಡೆ ಎಲ್ಲ ವುಡನ್ ಡೋರ್ಗಳು ಬಂದು ಕ್ಲೋಸ್ ಆಗುತ್ತೆ. ಇವ್ರಿಗೆ ಅನ್ಸೋದೇನಂದ್ರೆ ಯಾರೋ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ವ್ಯಾಲ್ಡೆಸ್ ಏನಾದ್ರೂ ಇಲ್ಲೇ ಇದ್ದಾನ, ಇಲ್ಲ ನಮ್ಮಲ್ಲೇ ಯಾರಾದ್ರೂ ವ್ಯಾಲ್ಡೆಸ್ ಆಗಿರ್ಬೋದಾ ಅಂತ ಇವರ ನಡುವೆನೆ ಡೌಟ್ ಶುರು ಆಗಿದೆ. ಸೊ ಜೋಯ್ ಮತ್ತೆ ಆಬಿಗೇಲ್ ಹತ್ರ ಬಂದು ಕೇಳ್ತಾ ಇದ್ದಾಳೆ, ಈ ರೂಮ್ಗೆ ನನ್ನ ಮತ್ತೆ ಫ್ರಾಂಕ್ ನ ಬಿಟ್ಟು ಬೇರೆ ಯಾರಾದ್ರೂ ಬಂದಿದ್ರ ಹೇಳು, ನನ್ನ ಹತ್ರ ಏನು ಮುಚ್ಚಿಡ್ಬೇಡ ಅಂತ. ಅದಕ್ಕೆ ಆಬಿಗೇಲ್ ಹೇಳ್ತಾಳೆ, ಇಲ್ಲ ಯಾರು ಬಂದಿಲ್ಲ, ಆದ್ರೆ ಫ್ರಾಂಕ್ ಒಂದು ವಿಷಯ ನನಗೆ ಹೇಳಿದ್ದಾನೆ, ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಫ್ರಾಂಕ್ ಹೆದರ್ಸ್ದ ಅಂತ. ನೀನೇನ್ ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದ್ದೀನಿ, ಅವನು ನಿನ್ಗೆ ಏನು ಮಾಡಲ್ಲ. ಫ್ರಾಂಕ್ ನಿನಗೆ ಏನ್ ಹೇಳ್ದ ಹೇಳು ಅಂದಾಗ ಫ್ರಾಂಕ್ ನಮ್ಮ ಅಪ್ಪನ ಕಡೆವನು, ಅವನ ನಿಜವಾದ ಹೆಸರು ವ್ಯಾಲ್ಡೆಸ್ ಅಂತ ಹೇಳ್ತಾಳೆ ಆಬಿಗೇಲ್. ಹಿಂದೆನೆ ಈ ವಿಷಯ ಜೋಯ್ ಡಾನ್ಗೆ ಬಂದು ಹೇಳಿದಾಗ ಇಬ್ರು ಅವನೇನೋ ವ್ಯಾಲ್ಡೆಸ್ ಅಂತ ಪತ್ತೆ ಹಚ್ಚೋಕೆ ಪ್ಲಾನ್ ಏನೋ ಮಾಡ್ಕೊಂತಾರೆ. ಇಬ್ರು ಬೇರೆ ಬೇರೆ ಕಡೆಯಿಂದ ಫ್ರಾಂಕ್ ಹತ್ರ ಹೋಗೋಣ ಅಂತ ಗನ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ಡಾನ್ ಸ್ವಲ್ಪ ದೂರನು ಹೋಗಿಲ್ಲ. ತಕ್ಷಣ ಯಾಕೋ ಸುಮ್ನೆ ನಿಂತ್ಕೊಂಡಿದ್ದಾನೆ. ಇದೇನಾಯ್ತು, ಯಾಕೆ ಹೀಗೆ ನಿಂತಿದ್ದಾನಲ್ಲ ಅಂತ ಜೋಯ್ ನೋಡೋಕೆ ಬಂದಾಗ ಇವನ ಮುಖ ಕತ್ತು ಎಲ್ಲ ಗಾಯ ಆಗಿದೆ, ಯಾವ್ದೋ ಪ್ರಾಣಿ ಕಚ್ಚಿರೋ ತರ. ತಕ್ಷಣ ಡಾನ್ ಕೆಳಗೆ ಬಿದ್ದು ಸಾವನ್ನಪ್ತಾನೆ.
ಓ ಫ್ರಾಂಕ್ ಇದೆಲ್ಲ ಮಾಡ್ತಿರೋದು ಅಂತ ಸೀದಾ ಜೋಯ್ ಫ್ರಾಂಕ್ ಹತ್ರ ಬಂದು ಇವನನ್ನ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ವಿಚಾರಿಸ್ತಾಳೆ, ನೀನೇ ಅಲ್ವಾ ಇದನ್ನೆಲ್ಲ ಮಾಡ್ತಿರೋದು ಅಂತ. ಈಗ ಫ್ರಾಂಕ್ ಕೂಡ ಗನ್ ತಕೊಂಡು ಹೇಳ್ತಾನೆ, ನನಗೆ ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ, ಆ ಹುಡುಗಿ ನಾವೇ ಕಿತ್ತಾಡ್ಕೊಳ್ಳಿ ಅಂತ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಈ ಹುಡುಗಿ ಬದುಕಿದ್ರೆ ಆಗಲ್ಲ, ಏನಾದ್ರೂ ಗತಿ ಕಾಣಿಸ್ತೀನಿ ಅಂತ ಪೀಟರ್ ಸೀದಾ ಆಬಿಗೇಲ್ ಹತ್ರ ಬಂದು ಇನ್ನೇನ್ ಇವಳಿಗೆ ಶೂಟ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಜೋಯ್ ಪೀಟರ್ಗೆ ಹೊಡಿತಾಳೆ. ಎಲ್ಲ ಸೇರ್ಕೊಂಡು ಇಲ್ಲಿ ಜಗಳ ಆಡ್ತಿದ್ದಾಗ ಇಲ್ಲಿವರೆಗೂ ಹೆದರ್ಕೊಂಡು ಅಳ್ತಿದ್ದ ಆಬಿಗೇಲ್ ಸೀರಿಯಸ್ ಆಗಿ ತನ್ನ ಕೈಗೆ ಹಾಕಿರೋ ಹ್ಯಾಂಡ್ ಕಫ್ಸ್ ನ ಆರಾಮಾಗಿ ತೆಕ್ಕೊಂಡು ವ್ಯಾಂಪೈರ್ ಆಗಿ ಬದಲಾಗ್ತಾಳೆ. ಇದನ್ನ ಲೈವ್ ಆಗಿ ನೋಡಿದ ಜೋಯ್, ಸ್ಯಾಮಿ, ಫ್ರಾಂಕ್ ಮತ್ತೆ ಪೀಟರ್ ಗಾಬರಿ ಆಗೋಗಿದ್ದಾರೆ. ಏನ್ ಮಾಡ್ಬೇಕು ಅಂತ ಕೈ ಕಾಲೇ ಆಡ್ತಿಲ್ಲ. ತಕ್ಷಣ ಅಬಿಗೇಲ್ ಪೀಟರ್ ಮೇಲೆ ಹಾರಿ ಇವನ ಕತ್ತಿಗೆ ಬಾಯಿ ಹಾಕಿ ರಕ್ತ ಕುಡಿಯೋಕೆ ನೋಡ್ತಾಳೆ. ಆದ್ರೆ ಮೊದ್ಲೇ ಅವಳ ತಲೆಗೆ ಫ್ರಾಂಕ್ ಶೂಟ್ ಮಾಡ್ತಾನೆ. ಆದ್ರೆ ಅವಳು ವ್ಯಾಂಪೈರ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಸಾಯಲ್ಲ, ಹೀಲಿಂಗ್ ಪವರ್ ತುಂಬಾನೇ ಜಾಸ್ತಿ ಇರುತ್ತೆ. ಈಗಾಗಿದ್ದ ಗಾಯ ತಕ್ಷಣ 2-3 ಸೆಕೆಂಡ್ಗೆನೆ ವಾಸಿಯಾಗಿ ಮತ್ತೆ ದಾಳಿ ಮಾಡೋಕೆ ಬರ್ತಾಳೆ. ಹಿಂದೆನೆ ಎಲ್ಲರೂ ರೂಮಿಂದ ಹೊರಗೆ ಬಂದು ಡೋರ್ ಕ್ಲೋಸ್ ಮಾಡಿದ್ಕೆ ಬಚಾವಾದ್ರು. ಫ್ರಾಂಕ್ ಹೇಳ್ತಾನೆ, ಈಗ ನಾವೇ ಕಣ್ಣಾರೆ ನೋಡಿದ್ವಲ್ಲ, ಈ ಹುಡುಗಿನೇ ಕ್ರಿಸ್ಟೋಫ್ ಲಜಾರ್ ಜೊತೆ ಇರೋ ವ್ಯಾಲ್ಡೇಸ್ ಆಗಿದ್ದಾಳೆ ಅಂತ ಕಾಣಿಸುತ್ತೆ, ಇವಳೇ ವ್ಯಾಲ್ಡೇಸ್ ಹೆಸರಲ್ಲಿ ಕೊಲೆ ಮಾಡ್ತಿರ್ಬೋದು ಅಂತ. ಸೊ ಇವರು ಈಗ ವ್ಯಾಂಪೈರ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಕೆ ಶುರು ಮಾಡ್ತಾರೆ. ವ್ಯಾಂಪೈರ್ಸ್ ರಕ್ತ ಕುಡಿತಾರೆ, ಅವರು ಮನುಷ್ಯರಿಗೆ ಕಚ್ಚಿದ್ರೆ ಮನುಷ್ಯರು ವ್ಯಾಂಪೈರ್ ಆಗಿ ಬದಲಾಗ್ತಾರೆ. ಜೊತೆಗೆ ಬೇರೆಯವರ ಮೈಂಡ್ ನ ಕಂಟ್ರೋಲ್ ಮಾಡೋ ಶಕ್ತಿ ಕೂಡ ಇರುತ್ತೆ. ಪವರ್ಸ್ ಆಯ್ತು, ಈಗ ವೀಕ್ನೆಸ್ ಏನು ಅಂತ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾವ್ದು ವರ್ಕ್ ಆಗುತ್ತೆ ಅಂತಾನು ಗೊತ್ತಿಲ್ಲ. ಬೇರೆ ಮೂವೀಸ್ ಅಲ್ಲಿ ಏನ್ ತೋರಿಸಿದಾರೋ ಅದನ್ನ ಟ್ರೈ ಮಾಡೋಕೆ ಹೊರಟಿದ್ದಾರೆ. ಶಾರ್ಪ್ ಆಗಿರೋ ವಸ್ತುವಿಂದ ವ್ಯಾಂಪೈರ್ ನ ಹಾರ್ಟ್ ಗೆ ಚುಚ್ಚಿದ್ರೆ ಅವರು ಸಾವನ್ನಪ್ತಾರೆ. ಇಲ್ಲ ಬೆಳ್ಳುಳ್ಳಿ ವ್ಯಾಂಪೈರ್ ಗಳ ಮೇಲೆ ಆಂಟಿಬಯೋಟಿಕ್ ನ ರೀತಿ ವರ್ಕ್ ಮಾಡಿ ಅದು ಅವರನ್ನ ನಾಶ ಮಾಡಬಹುದು. ಇಲ್ಲ ಜೀಸಸ್ ನ ಕ್ರಾಸ್ ಇಂದ ವ್ಯಾಂಪೈರ್ ನ ತಡಿಬಹುದು. ಇಲ್ಲಾಂದ್ರೆ ಸೂರ್ಯನ ಬೆಳಕಿನಿಂದ ಈ ವ್ಯಾಂಪೈರ್ ಸಾವನ್ನಪ್ಪೋದು ಅಂತ ಎಲ್ಲರೂ ಒಂದೊಂದು ವೆಪನ್ ತಗೊಂಡು ಹೊಡ್ತಾರೆ. ಆದ್ರೆ ಜೋಯ್ ಬರಲ್ಲ, ಇದೆಲ್ಲ ವರ್ಕ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ, ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾಳೆ. ವರ್ಕ್ ಆದ್ರೂ ಆಗದೆ ಇದ್ರು ಟ್ರೈ ಮಾಡೋಕೇನು ಅಂತ ಫ್ರಾಂಕ್, ಪೀಟರ್ ಮತ್ತೆ ಸ್ಯಾಮಿ ಆಬಿಗೇಲ್ ನ ರೂಮ್ ಗೆ ಬಂದ್ರೆ ಇವಳು ಇಲ್ಲಿ ಇಲ್ವೇ ಇಲ್ಲ. ಇದೇ ಸಮಯಕ್ಕೆ ಎಲ್ಲೋ ಹಾಡ್ ಬರ್ತಾ ಇರೋದು ಕೇಳಿಸಿದ್ರಿಂದ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಹುಡ್ಕೊಂಡು ಒಂದು ಜಾಗಕ್ಕೆ ಬಂದ್ರೆ ಇಲ್ಲೇ ಆಬಿಗೇಲ್ ಸಾವನ್ನಪ್ಪಿರೋ ಡೀನ್ ನ ಬಾಡಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇವ್ರು ಬರ್ತಿದ್ದಂಗೆ 3 ಜನರ ಮೇಲೂ ದಾಳಿ ಮಾಡ್ತಾಳೆ. ಇವ್ರು ತಂದಿರೋ ಯಾವ ವೆಪನ್ ವರ್ಕೇ ಆಗ್ತಿಲ್ಲ. ಬೆಳ್ಳುಳ್ಳಿ ಕಿತ್ಕೊಂಡು ಇವಳೆ ವಾಸನೆ ನೋಡಿ ಬಿಸಾಕ್ತಾಳೆ. ಪೀಟರ್ ನ ಕೊರಳಲ್ಲಿದ್ದ ಕ್ರಾಸ್ ನ ಕಿತ್ಕೊಂಡು ಇವನ ಎದೆಗೆ ಜೋರಾಗಿ ಚುಚ್ತಾ ಇದ್ದಾಳೆ. ಇವಳನ್ನ ತಡೆಯೋಕೆ ಫ್ರಾಂಕ್ ಬಂದಾಗ ಇವನ ಹತ್ರ ಇದ್ದ ಶಾರ್ಪ್ ಆಗಿರೋ ಕಡ್ಡಿಯನ್ನ ಕಿತ್ಕೊಂಡು ಇವನ ಕಾಲಿಗೆನೆ ಹಾಕ್ತಾಳೆ. ಆದ್ರೆ ಯಾರನ್ನ ಇವಳು ಸಾಯಿಸೋಕೆ ಟ್ರೈ ಮಾಡ್ತಿಲ್ಲ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ಗಾಯಗೊಂಡಿದ್ದಾರೆ. ಮೊದ್ಲೇ ಹೋಗ್ಬೇಡಿ ಅಂತ ಜೋಯ್ ಹೇಳಿದ್ದನ್ನ ಕೇಳಿದಿದ್ರೆ ಏನು ಆಗ್ತಿರ್ಲಿಲ್ಲ. ಜೋಯ್ ಈಗ ಹೊಸ ಪ್ಲಾನ್ ಮಾಡಿದಳೆ. ಏನಂದ್ರೆ ಅವಳ ಹತ್ರ ಮೊದ್ಲು 2 ಇಂಜೆಕ್ಷನ್ ಇತ್ತು. ಆಬಿಗೇಲ್ ನ ಪ್ರಜ್ಞೆ ತಪ್ಸೋಕೆ ಅಂತ ಮೊದ್ಲು ಒಂದನ್ನ ಆಲ್ರೆಡಿ ಉಪಯೋಗಿಸಿದಳೆ. ಇನ್ನೊಂದು ಇಂಜೆಕ್ಷನ್ ಇದೆ, ಅದನ್ನ ಇವಳ ದೇಹಕ್ಕೆ ಇಂಜೆಕ್ಟ್ ಮಾಡಿ ಪ್ರಜ್ಞೆ ತಪ್ಸೋಣ ಅಂತ. ಸೊ ಎಲ್ಲರೂ ಡಿವೈಡ್ ಆಗಿ ಮ್ಯಾನ್ಷನ್ ತುಂಬಾ ಆಬಿಗೇಲ್ ನ ಹುಡುಕೋಕೆ ಶುರು ಮಾಡ್ತಾರೆ. ಆಬಿಗೇಲ್ ನ ಹುಡುಕ್ತಾ ಕೆಳಗೆ ಅಂಡರ್ ಗ್ರೌಂಡ್ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಗೆ ಮಿಸ್ ಆಗಿ ಸ್ಯಾಮಿ ಬಂದು ಬೀಳ್ತಾಳೆ. ಈ ಪೂಲ್ ಅಲ್ಲಿ ನೀರ್ಗಿಂತ ಜಾಸ್ತಿ ಮನುಷ್ಯರ ಡೆಡ್ ಬಾಡಿಗಳೇ ಇದಾವೆ. ಮೋಸ್ಟ್ಲಿ ಆಬಿಗೇಲ್ ಇವರನ್ನೆಲ್ಲ ಸಾಯಿಸಿ ಬಾಡಿಯನ್ನ ಇಲ್ಲಿ ಹಾಕಿದ್ದಾಳೆ. ಇದೇ ಸಮಯಕ್ಕೆ ಇನ್ನೊಂದ್ ಕಡೆ ಪೀಟರ್ ಹತ್ರ ಆಬಿಗೇಲ್ ಬಂದು ಇವನನ್ನ ಅಟ್ಟಾಡಿಸ್ಕೊಂಡು ಬರ್ತಾ ಇದ್ದಾಳೆ. ಪೀಟರ್ ಹಾಲ್ವೇ ಇಂದ ಹೊರಗೆ ಬಂದು ಡೋರ್ ಕ್ಲೋಸ್ ಮಾಡಿದ್ರು ಆಗ್ತಿಲ್ಲ, ಇವಳು ಡೋರ್ನೇ ಹೊಡೆದಾಕ್ತಾಳೆ. ಪೀಟರ್ ಮೆಟ್ಲನ್ನ ಹೇಳ್ಕೊಂಡು ಕೆಳಗೆ ಇಳಿದು ಬರ್ತಾ ಇದ್ರೆ ಇವಳು ಮೇಲಿಂದಾನೆ ಕೆಳಗೆ ಡೈರೆಕ್ಟ್ ಆಗಿ ಜಂಪ್ ಮಾಡ್ತಾಳೆ. ಪೀಟರ್ ಕಿಚ್ಚಾಡ್ತಿರೋ ಶಬ್ದ ಕೇಳಿಸ್ಕೊಂಡು ಫ್ರಾಂಕ್ ಬಂದು ಇವನು ಕೂಡ ಆಬಿಗೇಲ್ ನ ಕೈಗೆ ತಗ್ಲಾಕೊಂತಾನೆ. ಆಬಿಗೇಲ್ ಇಂದ ಫ್ರಾಂಕ್ ನ ಕಾಪಾಡೋಕೆ ಸ್ಯಾಮಿ ಬಂದು ಕೈಗೆ ಕಚ್ಚಿಸ್ಕೊಂತಾಳೆ. ನಂತರ ಫ್ರಾಂಕ್ ನ ಕಾಲಿಡ್ಕೊಂಡು ಆಬಿಗೇಲ್ ಗಾಳಿಯಲ್ಲಿ ತೇಲ್ತಾ ಇದ್ದಾಳೆ. ರೆಕ್ಕೆನೇ ಇಲ್ದಂಗೆ ಹಾರೋ ಶಕ್ತಿ ಬೇರೆ ಇವಳಿಗೆ ಇದೆ. ಪೀಟರ್ ಹಿಂದೆಯಿಂದ ಇವಳ ಮೇಲೆ ಜಂಪ್ ಮಾಡಿ ಗಟ್ಟಿಗೆ ಕೈ ಕಾಲೆಲ್ಲ ಹಿಡ್ಕೊಂಡಾಗ ಜೋಯ್ ಬಂದು ಕತ್ತಿಗೆ ಇಂಜೆಕ್ಷನ್ ಚುಚ್ಚಿ ಇವಳನ್ನ ಪ್ರಜ್ಞೆ ತಪ್ಪಿಸ್ತಾಳೆ. ನಂತರ ಎಲ್ಲರೂ ಸೇರಿ ಇವಳನ್ನ ಜೈಲ್ನ ರೀತಿ ಇರೋ ಎಲಿವೇಟರ್ ಅಲ್ಲಿ ಕೂಡ ಹಾಕಿದ್ದಾರೆ. ಸ್ಯಾಮಿಗೆ ಏನ್ ಟೆನ್ಷನ್ ಅಂದ್ರೆ ಆಬಿಗೇಲ್ ಕೈಯಲ್ಲಿ ಕಚ್ಚಿಸ್ಕೊಂಡಿರೋದ್ರಿಂದ ನನ್ ಕತೆ ಏನಾಗುತ್ತೋ ಏನೋ ಅಂತ ಭಯ. ಆಬಿಗೇಲ್ಗೆ ಎಚ್ಚರಿಕೆ ಆದಾಗ ಜೋಯ್, ಏನ್ ಚೆನ್ನಾಗಿ ಚಿಕ್ಕ ಹುಡುಗಿ ತರ ನಾಟಕ ಆಡ್ತೀಯ ಅಲ್ವಾ ಅಂತ ಕೇಳಿದಾಗ, ಹೌದು ನನಗೆ 100 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾಳೆ. ಅಂದ್ರೆ ವ್ಯಾಂಪೈರ್ಗಳು ಸ್ನೇಹಿತರೆ ಇಮ್ಮಾರ್ಟಲ್, ಅಂದ್ರೆ ಇವ್ರಿಗೆ ಸಾವೇ ಇರಲ್ಲ. ಇವರು ವಯಸ್ಸಾಗಿ ಸಾಯೋದಿಲ್ಲ, ಬೇರೆ ಬೇರೆ ವೀಕ್ನೆಸ್ ಇದಾವೆ. ಸೂರ್ಯನ ಬೆಳಕಿಗೆ ಬರೋಕಾಗಲ್ಲ, ಬಂದ್ರೆ ಖಂಡಿತ ಸುಟ್ಟೋಗಿ ಸಾವನ್ನಪ್ತಾರೆ. ಇಲ್ಲ ಹಾರ್ಟ್ ಗೆ ದಾಳಿ ಮಾಡಿದ್ರು ಕೂಡ ನಾಶ ಆಗ್ತಾರೆ. ಈ ಮ್ಯಾನ್ಷನ್ ಕೂಡ ಸ್ನೇಹಿತರೆ ಆಬಿಗೇಲ್ ಮತ್ತೆ ಅವಳ ತಂದೆಗೆ ಸೇರಿದ್ದು. ಅದಕ್ಕೆ ಎಲ್ಲಾ ಕಡೆ ಅಪ್ಪ ಮಗಳ ಸ್ಟ್ಯಾಚು, ಪೇಂಟಿಂಗ್ ಎಲ್ಲ ಇರೋದು. ಡೀನ್ ನೋಡಿದ ಚಿತ್ರ ಹಳೇದಾಗಿದ್ರು ಕೂಡ ಅದರಲ್ಲಿ ಆಬಿಗೇಲ್ ಹೇಗಿದ್ದಾಳೆ ಅಂದ್ರೆ ಈ ವ್ಯಾಂಪೈರ್ಸ್ ಗೆ ತುಂಬಾನೇ ಸ್ಲೋ ಆಗಿ ವಯಸ್ಸಾಗುತ್ತೆ. ಅದಕ್ಕೆ 106 ವರ್ಷ ಆದ್ರೂ ಆಬಿಗೇಲ್ ಇದೇ ತರ ಇದ್ದಾಳೆ. ಈಗ ಆಬಿಗೇಲ್
ಆಬಿಗೇಲ್ ತಾನಾಗಿ ಇಲ್ಲೇನ್ ನಡೀತಿದೆ ಏನ್ ಕತೆ ಅಂತ ಒಂದೊಂದಾಗೆ ಹೇಳ್ತಾ ಬರ್ತಾಳೆ. ಸೊ ಸ್ನೇಹಿತರೆ, ಇಲ್ಲಿ ಫ್ರಾಂಕ್ ಮತ್ತೆ ಇವನ ಟೀಮ್ ಅವರು ಇವಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದಲ್ಲ, ಆಬಿಗೇಲೆ ಈ ಕಿಡ್ನಾಪ್ ನ ಪ್ಲಾನ್ ಮಾಡಿರೋದು. ಲ್ಯಾಂಬರ್ಟ್ ಕೂಡ ಆಬಿಗೇಲ್ ಗೋಸ್ಕರನೇ ಕೆಲಸ ಮಾಡ್ತಿರ್ತಾನೆ. ಆಬಿಗೇಲ್ ಯಾಕೆ ಅವರನ್ನೆಲ್ಲ ಟಾರ್ಗೆಟ್ ಮಾಡಿ ಈ ಜಾಗಕ್ಕೆ ಕರ್ಸ್ಕೊಂಡಿದ್ದಾಳೆ ಅಂದ್ರೆ, ಇವರೆಲ್ಲರೂ ಒಂದಲ್ಲ ಒಂದು ರೀತಿ ತನ್ನ ತಂದೆಗೆ ತೊಂದರೆ ಉಂಟು ಮಾಡಿದ್ದಾರೆ. ತನ್ನ ತಂದೆಯ ಶತ್ರುಗಳನ್ನೆಲ್ಲ ಇವಳು ಲ್ಯಾಂಬರ್ಟ್ ನ ಸಹಾಯದಿಂದ ಈ ಜಾಗಕ್ಕೆ ಕರೆಸ್ಕೊಂಡು ಅವರನ್ನೆಲ್ಲ ಸಾಯಿಸ್ತಾ ಇರ್ತಾಳೆ. ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅದಕ್ಕೆ ಅಷ್ಟೊಂದು ಡೆಡ್ ಬಾಡಿಗಳಿರೋದು. ಇದೆಲ್ಲ ಇವಳು ಮಾಡ್ತಿರೋದು ಯಾಕೆ ಅಂದ್ರೆ ತನ್ನ ತಂದೆಯನ್ನ ಇಂಪ್ರೆಸ್ ಮಾಡೋಕೆ ನೋಡ್ತಿರ್ತಾಳೆ. ತನ್ನ ತಂದೆಯವಳನ್ನ ಪ್ರೀತಿಸ್ತಾ ಇಲ್ಲ, ಅವರು ಮತ್ತೆ ಇವಳು ಮಾಡ್ತಿರೋ ಕೆಲಸದಿಂದ ಹೆಮ್ಮೆ ಪಡ್ಬೇಕು ಅಂತ. ಸೊ ಇವರೆಲ್ಲ ಆಬಿಗೇಲ್ ನ ತಂದೆಗೆ ಏನ್ ತೊಂದರೆ ಉಂಟು ಮಾಡಿದ್ದಾರೆ ಅಂದ್ರೆ, ಮೊದಲನೇದಾಗಿ ಸ್ಯಾಮಿ ಹ್ಯಾಕಿಂಗ್ ಕಲ್ತಾಗ್ಲಿಂದನು ಬ್ಯಾಂಕ್ ಅಕೌಂಟ್ಸ್ ಇಂದ ದುಡ್ಡು ಕದಿಯೋ ಕೆಲಸ ಮಾಡ್ತಿರ್ತಾಳೆ. ತನ್ನ ಪೇರೆಂಟ್ಸ್ ನ ಬ್ಯಾಂಕ್ ಅಕೌಂಟ್ ಕೂಡ ಬಿಟ್ಟಿರಲ್ಲ. ಇವಳು ಒಂದಿನ ಕ್ರಿಸ್ಟೋಫ್ ಲಜಾರ್ ನ ಬ್ಯಾಂಕ್ ಅಕೌಂಟ್ ಇಂದ ಕೂಡ ದುಡ್ಡನ್ನ ಕದ್ದಿರ್ತಾಳೆ. ಎರಡನೇದಾಗಿ ಪೀಟರ್ ಕೂಡ ಒಂದು ಸಣ್ಣ ಕಂಪನಿಯಿಂದ ಹಣ ಕದ್ದಿರ್ತಾನೆ. ಆ ಕಂಪನಿ ಕೂಡ ಆಬಿಗೇಲ್ ಅವರ ಅಪ್ಪ ಕ್ರಿಸ್ಟೋಫ್ ಲಜಾರ್ಗೆ ಸೇರಿದ ಕಂಪನಿ. ಫ್ರಾಂಕ್ ಅಡ್ಡದಾರಿ ಹಿಡಿಯೋಕ್ಕೂ ಮುಂಚೆ ಡಿಟೆಕ್ಟಿವ್ ಆಗಿದ್ದ. ಮತ್ತೆ ಮೊದಲು ವ್ಯಾಲ್ಡಾಸ್ ನ ಸ್ಟೋರಿ ಹೇಳಿದ್ನಲ್ಲ ಸ್ನೇಹಿತರೆ, ಅದೇ ಕ್ರಿಸ್ಟೋಫ್ ಲಜಾರ್ ಕಡೆ ಅವ್ರನ್ನ ಅರೆಸ್ಟ್ ಮಾಡಿ ಹೋಟೆಲ್ ರೂಮ್ ಅಲ್ಲಿ ಇಟ್ಟಿದ್ರು ಅಂತ. ಅವರನ್ನ ಅರೆಸ್ಟ್ ಮಾಡಿದ್ರಲ್ಲಿ ಫ್ರಾಂಕ್ ಕೂಡ ಒಬ್ಬ. ಅರೆಸ್ಟ್ ಆಗಿರೋರು ಎಲ್ಲಿ ತನ್ನ ತಂದೆಯ ಬಗ್ಗೆ ಹೇಳ್ತಾರೋ ಅಂತ ಆಬಿಗೇಲೆ 23ನೇ ಫ್ಲೋರ್ಗೆ ಕಿಟಕಿಯಿಂದ ಹಾರ್ಕೊಂಡು ಹೋಗಿ ಅವರನ್ನೆಲ್ಲ ಸಾಯಿಸಿರ್ತಾಳೆ. ಇನ್ನ ಕೊನೆಯದಾಗಿ ಜೋಯ್ ಮೊದಲು ಆರ್ಮಿಯಲ್ಲಿ ಡಾಕ್ಟರ್ ಆಗಿದ್ಲು. ಆದ್ರೆ ಇವಳು ಡ್ರಗ್ಸ್ ತಗೊಂತಾಳೆ ಅಂತ ಗೊತ್ತಾಗಿ ಆರ್ಮಿಯಿಂದ ಹೊರಗೆ ಹಾಕಿರ್ತಾರೆ. ನಂತರ ಇವಳು ಕ್ರಿಮಿನಲ್ಸ್ಗೆ ಟ್ರೀಟ್ಮೆಂಟ್ ಕೊಡೋ ಕೆಲಸ ಮಾಡ್ತಿರ್ತಾಳೆ. ಒಂದಿನ ಆಬಿಗೇಲ್ ನ ತಂದೆಯ ಬಿಸ್ನೆಸ್ಗೆ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿಗೆ ಯಾರೋ ಶೂಟ್ ಮಾಡಿದ್ದಾರೆ ಅಂತ ಜೋಯ್ ಈ ವ್ಯಕ್ತಿಯ ದೇಹದಲ್ಲಿರೋ ಬುಲೆಟ್ ತೆಗಿಯೋಕೆ ಹೋಗಿ ಡ್ರಗ್ಸ್ ನ ನಶೆಯಲ್ಲಿ ಮಿಸ್ ಆಗಿ ನರ ಕಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾಳೆ. ಇನ್ನೊಂದು ವಿಷಯ ಏನಂದ್ರೆ, ಜೋಯ್ಗೆ ಒಬ್ಬ ಮಗ ಇರ್ತಾನೆ. ಆದ್ರೆ ಅವಳು ಕ್ರೈಮ್ ಜಗತ್ತಿಗೆ ಬಂದ ನಂತರ ಮೊದಲು ಡ್ರಗ್ಸ್ ಬಿಡ್ಬೇಕು ಅಂತ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗಿರ್ತಾಳೆ. ಹಾಗಾಗಿ ತನ್ನ ಮಗನನ್ನ ತನ್ನ ಗಂಡನ ಹತ್ರ ಬಿಟ್ಟು ಬಂದಿರ್ತಾಳೆ. ಮತ್ತೆ ತನ್ನ ಮಗನನ್ನ ಮೀಟ್ ಮಾಡೋಕೆ ತುಂಬಾನೇ ಕಾತುರದಿಂದ ಕಾಯ್ತಿದ್ದಾಳೆ. ಇವರೆಲ್ಲರ ರಿಯಲ್ ನೇಮ್ ಕೂಡ ಸ್ನೇಹಿತರೆ ಆಬಿಗೇಲ್ಗೆ ಗೊತ್ತು. ಆದ್ರೆ ಅವರ ರಿಯಲ್ ನೇಮ್ ನಾನು ಹೇಳಲ್ಲ ಸ್ನೇಹಿತರೆ, ಮತ್ತೆ ಕನ್ಫ್ಯೂಸ್ ಆಗುತ್ತೆ ಅಂತ. ಹಾಗಾಗಿ ಹಳೆ ಹೆಸರುಗಳನ್ನೇ ಕಂಟಿನ್ಯೂ ಮಾಡೋಣ. ಸೊ ಇಷ್ಟೆಲ್ಲ ಆಬಿಗೇಲ್ ಹೇಳಿದಾಗ, ಹಾಗಿದ್ರೆ ನಮ್ಮನ್ನ ಮೊದಲೇ ಯಾಕೆ ಸಾಯಿಸ್ಲಿಲ್ಲ ಅಂತ ಫ್ರಾಂಕ್ ಹೇಳ್ತಾನೆ. ನನಗೆ ಡೈರೆಕ್ಟ್ ಆಗಿ ಸಾಯಿಸಿದ್ರೆ ಇಷ್ಟ ಆಗಲ್ಲ, ನನಗೆ ನನ್ನ ಆಹಾರದ ಜೊತೆ ಮೊದಲು ಆಟ ಆಡಿ ಅಭ್ಯಾಸ ಅಂತ ಹೇಳ್ತಾಳೆ. ಅಂದ್ರೆ ಇದೆಲ್ಲ ಇವಳಿಗೆ ಎಂಟರ್ಟೈನ್ಮೆಂಟ್. ಈಗ ಆಬಿಗೇಲ್ ಇನ್ನೊಂದು ಟ್ರಿಕ್ ನ ಉಪಯೋಗಿಸ್ತಾಳೆ. ಏನಂದ್ರೆ, ನನ್ನ ಯಾರು ಈ ಜಾಗದಿಂದ ಹೊರಗೆ ಬಿಡ್ತಾರೋ ಅವರನ್ನ ಬಿಟ್ಟು ಬೇರೆ ಎಲ್ಲರನ್ನ ಸಾಯಿಸ್ತೀನಿ ಅಂತ. ಈ ಟ್ರ್ಯಾಪ್ಗೆ ಪೀಟರ್ ಸಿಗಾಕೊಂತಾನೆ. ನಾನೇ ನಿನ್ನ ಹೊರಗೆ ಬಿಡ್ತೀನಿ ಅಂತ ಬರ್ಬೇಕಾದ್ರೆ ಎಲ್ಲರೂ ಇವನ್ಗೆ ವಾರ್ನ್ ಮಾಡ್ತಿದ್ದಾರೆ. ಇವಳು ಹೇಳ್ತಿರೋದು ನಿಜ ಅಂತ ಹೇಗ್ ನಂಬ್ತೀಯಾ, ಬೇಡ ಅಂತ ಅಂದ್ರೂ ಕೇಳ್ತಿಲ್ಲ. ಅದಕ್ಕೆ ಅವನನ್ನ ತಡೆಯೋಕೋಸ್ಕರ ಜೋಯ್ ಪೀಟರ್ಗೆ ಶೂಟ್ ಮಾಡ್ತಾಳೆ. ಆದ್ರೆ ಪೀಟರ್ ಸಾಯೋದಿಲ್ಲ. ನಾನೇ ಫಸ್ಟ್ ಏಡ್ ಮಾಡ್ತೀನಿ ಅಂತ ಹೇಳಿ ಜೋಯ್ ಸ್ಯಾಮಿ ಸಹಾಯ ತಗೊಂಡು ಪೀಟರ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇವರೆಲ್ಲ ಇಲ್ಲಿಂದ ಹೋದಾಗ ಆಬಿಗೇಲ್ ಫ್ರಾಂಕ್ ನ ಜೊತೆ ಇನ್ನೊಂದು ಡೀಲ್ ಮಾಡ್ಕೊಳ್ಳೋಕೆ ನೋಡ್ತಾಳೆ. ನೀನು ನನ್ನ ಇಲ್ಲಿಂದ ಹೊರಗೆ ಬಿಟ್ರೆ ಈ ಜಾಗದಿಂದ ಹೊರಗೆ ಹೋಗೋಕೆ ನಿನ್ಗೆ ದಾರಿ ಹೇಳ್ತೀನಿ ಅಂತ. ಇದಕ್ಕೆ ಒಪ್ಕೊಂತಾನೆ ಫ್ರಾಂಕ್. ಲೈಬ್ರರಿಯಲ್ಲಿ ಅಂಡ್ ದೆನ್ ದೇರ್ ವರ್ ನನ್ನನ್ನು ಬುಕ್ ಇದೆ, ಅದೇ ಜಾಗದಲ್ಲಿ ಸೀಕ್ರೆಟ್ ಡೋರ್ ಇದೆ, ಅಲ್ಲಿಂದ ಹೊರಗೆ ಹೋಗ್ಬೋದು ಅಂತ ಹೇಳ್ತಾಳೆ. ಈ ಬುಕ್ ಅನ್ನ ಸ್ನೇಹಿತರೆ ಅಗಾಥಾ ಕ್ರಿಸ್ಟಿನ್ ಅವರು ಬರ್ತಿದ್ದಾರೆ. ಇದರಲ್ಲಿ ಮಿಸ್ಟ್ರಿ ಸ್ಟೋರಿ ಇದೆ. 10 ಜನ ಒಂದು ಐಲ್ಯಾಂಡ್ ಅಲ್ಲಿ ತಗ್ಲಾಕೊಂಡು ಒಬ್ಬೊಬ್ಬರಾಗೆ ಸಾಯ್ತಾ ಬರ್ತಾರೆ. ಮುಂದೆ ಈ ಬುಕ್ಗೆ ಸಂಬಂಧಪಟ್ಟ ಮೂವಿನ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಆಬಿಗೇಲ್ ಹೊರಗೆ ಹೋಗೋ ದಾರಿ ಹೇಳಿದ್ರು ಕೂಡ ಫ್ರಾಂಕ್ ಇವಳನ್ನ ಎಲಿವೇಟರ್ ಇಂದ ಹೊರಗೆ ಬರೋಕ್ ಬಿಡಲ್ಲ. ಇವಳನ್ನ ನಂಬೋಕಾಗಲ್ಲ ಅಂತ. ಆಗ ಕೋಪದಲ್ಲಿ ಆಬಿಗೇಲ್ ಆರಾಮಾಗಿ ಈ ಎಲಿವೇಟರ್ ಡೋರ್ ನ ಕೂಡ ಮುರಿದಾಕ್ತಾಳೆ. ಮೊದ್ಲೇ ಇವಳು ಈ ಕೆಲಸ ಮಾಡ್ಬೋದಿತ್ತು. ಇವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೊರಗೆ ಬರ್ದಂಗೆ ನಾಟಕ ಆಡ್ತಿದ್ಲು ಅಷ್ಟೇ. ಹೊರಗೆ ಬರ್ತಿದ್ದಂಗೆ ಫ್ರಾಂಕ್ ಹಿಡ್ಕೊಂಡು ಇವಳು ಇನ್ನೇನ್ ಕೊಲ್ಬೇಕು ಅನ್ನೋ ಅಷ್ಟರಲ್ಲಿ ಸರಿಯಾದ ಸಮಯಕ್ಕೆ ಬಂದ ಜೋಯ್ ಹೊರಗೆ ಬೆಳಕಾಗಿರೋದನ್ನ ನೋಡಿ ಮರದ ಗೋಡೆಯನ್ನ ಸ್ವಲ್ಪ ಹೊಡೆದಾಕ್ತಾಳೆ. ಸೂರ್ಯನ ಬೆಳಕು ಆಬಿಗೇಲ್ ನ ಕೈ ಮೇಲೆ ಬೀಳ್ತಿದ್ದಂಗೆ ಕೈ ಪೂರ್ತಿ ಬ್ಲಾಸ್ಟ್ ಆಗೋಗುತ್ತೆ. ಜೋಯ್ ಫ್ರಾಂಕ್ ನ ಕರ್ಕೊಂಡು ಎಸ್ಕೇಪ್ ಏನೋ ಆದ್ಲು. ಆದ್ರೆ ಆಬಿಗೇಲ್ ನ ಕೈ ಮತ್ತೆ ವಾಪಸ್ ಬೆಳ್ಕೊಡುತ್ತೆ. ಎಲ್ಲರೂ ಲೈಬ್ರರಿಗೆ ಓಡ್ ಬರ್ತಾರೆ. ಇಲ್ಲಿ ಬೆಳಕಿದೆ, ಆಬಿಗೇಲ್ ಇಲ್ಲಿಗೆ ಬರಲ್ಲ ಅಂತ. ಬೆಳಕಿಗೆ ಬರೋಕೆ ಸ್ಯಾಮಿ ಮೊದಲು ಹೆದರ್ಕೊಂತಾಳೆ, ಎಲ್ಲಿ ಬ್ಲಾಸ್ಟ್ ಆಗೋಗ್ತೀನೋ ಅಂತ. ಆದ್ರೆ ಏನು ಆಗಲ್ಲ. ಫ್ರಾಂಕ್ ಆಬಿಗೇಲ್ ಹೇಳಿದ್ದು ನಿಜನ ಅಂತ ಚೆಕ್ ಮಾಡೋಕೆ ಅಂಡ್ ದೆನ್ ದೇರ್ ವರ್ ನನ್ನನ್ನು ಬುಕ್ ಹತ್ರ ಹೋಗಿ ನೋಡ್ತಾನೆ. ಅಲ್ಲೇನು ಸೀಕ್ರೆಟ್ ಡೋರು ಇಲ್ಲ, ಏನು ಇಲ್ಲ. ಸ್ಯಾಮಿ ಹೇಳ್ತಾಳೆ, ನಾವು ಈ ಮನೆಯ ಪವರ್ ಸೋರ್ಸ್ ಹುಡುಕಿ ಆಫ್ ಮಾಡೋಣ, ಆಗ ಮೋಸ್ಟ್ಲಿ ಪವರ್ ಕಟ್ ಆಗಿ ಡೋರ್ ಎಲ್ಲ ಓಪನ್ ಆಗ್ಬೋದು ಅಂತ. ಪೀಟರ್ ಜೊತೆ ಸ್ಯಾಮಿ, ಜೋಯ್ ಜೊತೆ ಫ್ರಾಂಕ್ ಇಬ್ರು ಟೀಮ್ ಆಗಿ ಬೇರೆ ಬೇರೆ ಕಡೆ ಹೊಡ್ತಾರೆ. ಆದ್ರೆ ಮಧ್ಯದಲ್ಲೇ ಸ್ಯಾಮಿ ಇದ್ದಕ್ಕಿದ್ದಂಗೆ ವ್ಯಾಂಪೈರ್ ಆಗಿ ಬದಲಾಗ್ತಾಳೆ. ಇವಳ ದೇಹವನ್ನ ಮತ್ತೆ ಮೈಂಡ್ ಅನ್ನ ಆಬಿಗೇಲ್ ಕಂಟ್ರೋಲ್ ಮಾಡ್ತಿದ್ದಾಳೆ. ಆಬಿಗೇಲ್ ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಿದ್ದಾಳೆ ಸ್ಯಾಮಿ. ಸದ್ಯಕ್ಕೆ ಸ್ಯಾಮಿ ಪೀಟರ್ ನ ಕಚ್ಚಿ ಸಾಯಿಸ್ತಾಳೆ. ನಂತರ ಜೋಯ್ ಮತ್ತೆ ಫ್ರಾಂಕ್ ನ ಓಡಿಸ್ಕೊಂಡ್ ಬರ್ಬೇಕಾದ್ರೆ ಇವರಿಬ್ರು ಲೈಬ್ರರಿಗೆ ಬಂದು ಒಂದು ಟ್ರೇನ ಸಹಾಯದಿಂದ ಸೂರ್ಯನ ಬೆಳಕನ್ನ ಸ್ಯಾಮಿ ಮೇಲೆ ರಿಫ್ಲೆಕ್ಟ್ ಮಾಡಿ ಇವಳನ್ನ ಬ್ಲಾಸ್ಟ್ ಮಾಡ್ತಾರೆ. ಇದೇ ಸಮಯಕ್ಕೆ
ಲೈಬ್ರರಿಯಲ್ಲಿ ಒಂದು ಸೀಕ್ರೆಟ್ ಡೋರ್ ಓಪನ್ ಆಗುತ್ತೆ. ಆದ್ರೆ ಆಬಿಗೇಲ್ ಹೇಳಿದ್ದು ಅರ್ಧ ಸತ್ಯ. ಇಲ್ಲಿ ಡೋರ್ ಇದೆ, ಆದ್ರೆ ಹೊರಗೆ ಹೋಗೋಕಲ್ಲ, ಇನ್ನೊಂದು ಯಾವುದೋ ಸೀಕ್ರೆಟ್ ಚೇಂಬರ್ಗೆ ಹೋಗೋಕೆ. ಇವರಿಬ್ರು ಈ ಸೀಕ್ರೆಟ್ ಚೇಂಬರ್ಗೆ ಬಂದಾಗ ನೋಡ್ತಾರೆ ಇಲ್ಲಿರೋದು ಬೇರೆ ಯಾರು ಅಲ್ಲ, ಲ್ಯಾಂಬರ್ಟ್. ಇವನು ಕೂಡ ಸ್ನೇಹಿತರೆ ವ್ಯಾಂಪೈರ್ ಆಗಿದ್ದಾನೆ. ಲ್ಯಾಂಬರ್ಟ್ ಹೇಳ್ತಾನೆ, ನಾನೇ ಬೇಕು ಅಂತ ಈ ಸೀಕ್ರೆಟ್ ಚೇಂಬರ್ಗೆ ಬರೋ ಡೋರ್ ಓಪನ್ ಮಾಡಿದ್ದು. ಯಾಕಂದ್ರೆ ಆಬಿಗೇಲ್ 2 ವರ್ಷದ ಮುಂಚೆನೆ ನನಗೆ ಕಚ್ಚಿ ಈ ರೀತಿ ವ್ಯಾಂಪೈರ್ ಮಾಡಿದಳೆ. ಯಾಕಂದ್ರೆ ನೀನು ಡಿಟೆಕ್ಟಿವ್ ಆಗಿದ್ದಾಗ ಆಬಿಗೇಲ್ ನ ತಂದೆಯ ಕಡೆ ಅವ್ರನ್ನ ಅರೆಸ್ಟ್ ಮಾಡಿದ್ದಲ್ಲ, ಅವ್ರನ್ನ ಅರೆಸ್ಟ್ ಮಾಡೋಕೆ ನಾನು ಕೂಡ ನಿನ್ಗೆ ಹೆಲ್ಪ್ ಮಾಡಿದ್ದೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಿತ್ತು. ನಾನು ವ್ಯಾಂಪೈರ್ ಆದಾಗ್ಲಿಂದನೂ ಒಂದೇ ಕೆಲಸ ಮಾಡ್ತಿರೋದು, ಕ್ರಿಸ್ಟೋಫ್ ಲಜಾರ್ ನ ಶತ್ರುಗಳನ್ನ ಇಲ್ಲಿಗೆ ಕರ್ಕೊಂಡ್ ಬರೋ ಕೆಲಸ. ಆದ್ರೆ ಈಗ ನನಗೆ ಈ ಕೆಲಸ ಮಾಡಿ ಮಾಡಿ ಸಾಕಾಗಿದೆ. ನಾನು ಲಜಾರ್ಗೆ ಕಾಲ್ ಮಾಡಿ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದೀನಿ. ಅವನು ಆಗ್ಲಿ ಇಲ್ಲಿಗೆ ಬರ್ತಾ ಇದ್ದಾನೆ. ನಿನ್ಗೆ 2 ಚಾಯ್ಸ್ ನ ಕೊಡ್ತೀನಿ. ಮೊದಲನೇದು ನೀನು ಇಲ್ಲೇ ಎದ್ದು ಸಾಯೋದು, ಎರಡನೇದು ನೀನು ನನ್ ಜೊತೆ ಸೇರ್ಕೊಂಡು ಆಬಿಗೇಲ್ ಮತ್ತೆ ಅವ್ರ ಅಪ್ಪನ್ನ ಸಾಯಿಸೋಕೆ ಹೆಲ್ಪ್ ಮಾಡ್ಬೇಕು. ಆಗ ಕ್ರಿಸ್ಟೋಫ್ ಲಜಾರ್ಗೆ ಸೇರಿದ್ದೆಲ್ಲ ನಮ್ಗೆ ಆಗುತ್ತೆ ಅಂತ ಇವನು ಫ್ರಾಂಕ್ಗೆ ಹೇಳ್ತಾನೆ. ಆದ್ರೆ ಒಂದು ಕಂಡೀಷನ್ ಏನಂದ್ರೆ ಆಬಿಗೇಲ್ ನ ಸೋಲ್ಸ್ಬೇಕು ಅಂದ್ರೆ ವ್ಯಾಂಪೈರ್ ನ ಶಕ್ತಿ ಬೇಕು. ಅದಕ್ಕೆ ಫ್ರಾಂಕ್ ನ ಕಚ್ಚಿ ವ್ಯಾಂಪೈರ್ ಮಾಡೋಕೆ ಹೊರಟಿದ್ದಾನೆ ಲ್ಯಾಂಬರ್ಟ್. ಇದಕ್ಕೆ ಒಪ್ಕೋಬೇಡ ಅಂತ ಜೋಯ್ ಹೇಳ್ತಿದ್ರು, ಕೇಳ್ತಿಲ್ಲ. ಆಯ್ತು ನನಗೆ ಕಚ್ಚು ಅಂತ ಹೇಳ್ತಾನೆ ಫ್ರಾಂಕ್. ಲ್ಯಾಂಬರ್ಟ್ ಫ್ರಾಂಕ್ಗೆ ಕಚ್ಚಿ ಆದ್ಮೇಲೆ ತನ್ನ ಕೈಯನ್ನ ಕೂಡ ಕಚ್ಕೊಂಡು ತನ್ನ ರಕ್ತವನ್ನ ಫ್ರಾಂಕ್ಗೆ ಕುಡಿಸ್ತಾನೆ. ಇದರಿಂದ ಫ್ರಾಂಕ್ ಸಂಪೂರ್ಣವಾಗಿ ವ್ಯಾಂಪೈರ್ ಆಗ್ತಾನೆ ಅಂತ. ಸ್ಯಾಮಿಗೆ ಈ ತರ ಆಗಿರಲ್ಲ ಸ್ನೇಹಿತರೆ. ಆಬಿಗೇಲ್ ಸ್ಯಾಮಿಗೆ ಕಚ್ಚಿರ್ತಾಳೆ, ಆದ್ರೆ ತನ್ನ ರಕ್ತವನ್ನ ಕುಡಿಸಿರಲ್ಲ. ಹಾಗಾಗಿ ಆಬಿಗೇಲ್ ಸ್ಯಾಮಿಯನ್ನ ಕಂಟ್ರೋಲ್ ಮಾಡ್ತಿದ್ಲು. ಈಗ ಫ್ರಾಂಕ್ ನ ಯಾರು ಕಂಟ್ರೋಲ್ ಮಾಡೋಕ್ ಆಗಲ್ಲ. ಫ್ರಾಂಕ್ ವ್ಯಾಂಪೈರ್ ಆಗ್ತಿದ್ದಂಗೆ ಮಾಡೋ ಮೊದಲನೇ ಕೆಲಸನೇ ಲ್ಯಾಂಬರ್ಟ್ ನ ಸಾಯಿಸೋದು. ಇವನ ಹಾರ್ಟ್ ಗೆ ಶಾರ್ಪ್ ಆಗಿರೋ ಸ್ಟಿಕ್ ಇಂದ ಚುಚ್ಚಿ ಬ್ಲಾಸ್ಟ್ ಮಾಡ್ತಾನೆ. ಯಾಕಂದ್ರೆ ತನ್ನನ್ನ ಈ ಜಾಗದಲ್ಲಿ ತಗ್ಲಾಕ್ದ ಅಂತ. ಫ್ರಾಂಕ್ ತಾನು ಶಕ್ತಿಶಾಲಿ ಆಗಿರೋದು ಫೀಲ್ ಆಗ್ತಿದೆ. ಜೊತೆಗೆ ವ್ಯಾಂಪೈರ್ ಗಳ ಕೆಟ್ಟ ಬುದ್ಧಿ ಕೂಡ ಬಂದಿದೆ. ಅದಕ್ಕೆ ಜೋಯ್ ನ ಕೂಡ ಕೊಲ್ಲೋದಕ್ಕೆ ನೋಡ್ತಾನೆ. ಅದೇ ಸಮಯಕ್ಕೆ ಆಬಿಗೇಲ್ ಬಂದು ಇವನ ಮೇಲೆ ದಾಳಿ ಮಾಡ್ತಾಳೆ. ಆದ್ರೆ ಇವನು ಈಗ ವ್ಯಾಂಪೈರ್ ಆಗಿರೋದ್ರಿಂದ ಆಬಿಗೇಲ್ ಗೆನೆ ಹೊಡೆದಿವಳನ್ನ ಕಚ್ತಾ ಇದ್ದಾನೆ. ಗ್ಯಾಪ್ ಅಲ್ಲಿ ಜೋಯ್ ತಪ್ಪಿಸ್ಕೊಳೋಕೆ ನೋಡ್ತಾಳೆ, ಆದ್ರೂ ಎಲ್ಲೂ ಹೋಗೋಕೆ ದಾರಿನೇ ಸಿಗ್ತಿಲ್ಲ. ಮೊದಲು ಇವಳು ಈ ಮ್ಯಾನ್ಷನ್ ನ ಸೆಕ್ಯೂರಿಟಿ ಸಿಸ್ಟಮ್ ನ ಆಫ್ ಮಾಡಿದಾಗ ಎಲ್ಲಾ ಡೋರ್ ಓಪನ್ ಆಗ್ತವೆ. ನಂತರ ಅಕಸ್ಮಾತ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ ಆಗ್ದಲೇ ಇದ್ರೆ ಅಂತ ತನ್ನ ಮಗನಿಗೆ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ನಾನು ನಿನ್ನ ಬಿಟ್ಟೋಗ್ಬಾರ್ದಿತ್ತು, ತುಂಬಾನೇ ದೊಡ್ಡ ತಪ್ಪು ಮಾಡಿದೆ, ನಿನ್ನ ತುಂಬಾನೇ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದಂಗೆ ಆಬಿಗೇಲ್ ನ ಗಾಯಗೊಳಿಸಿ ಈಗ ಜೋಯ್ನ ಮೇಲೆ ದಾಳಿ ಮಾಡೋಕೆ ಬರ್ತಾನೆ ಫ್ರಾಂಕ್ ಇವಳನ್ನ ಸಾಯಿಸ್ತಿಲ್ಲ. ಆಬಿಗೇಲ್ ತರಾನೇ ಎಲ್ಲಾ ಕಡೆ ಬಿಸಾಕ್ತಾ ಮಜಾ ತಗೊಂತಾ ಇದ್ದಾನೆ. ಹೀಗೆ ಅವಳನ್ನ ಫಸ್ಟ್ ಫ್ಲೋರ್ ಇಂದ ಕೆಳಗೆ ಬಿಸಾಕ್ತಾಗ ಆಬಿಗೇಲ್ ಬಂದು ಜೋಯ್ನ ಕಾಪಾಡಿ ಹೇಳ್ತಾಳೆ, ನನ್ನೊಬ್ಳು ಕೈಯಲ್ಲಿ ಅವನನ್ನ ಸೋಲ್ಸೋಕೆ ಆಗ್ತಿಲ್ಲ, ನನಗೆ ಹೆಲ್ಪ್ ಮಾಡು, ಆಮೇಲೆ ನೀನು ಇಲ್ಲಿಂದ ಹೋಗ್ಬೋದು ಅಂತ. ಇದಕ್ಕೆ ಜೋಯ್ ಒಪ್ಕೊಂಡು ಈಗ ಇಬ್ರು ಜೊತೆಗೆ ಸೇರಿ ಫ್ರಾಂಕ್ ಜೊತೆ ಫೈಟ್ ಮಾಡ್ತಾರೆ. ಆದ್ರೂ ಫ್ರಾಂಕ್ ನ ಸೋಲ್ಸೋಕೆ ಆಗ್ತಿಲ್ಲ. ಜೋಯ್ನ ಭುಜಕ್ಕೆ ಒಂದು ರಾಡ್ ಚುಚ್ಚಿ ಇವಳಿಗೆ ಫ್ರಾಂಕ್ ಕಚ್ತಾನೆ, ಇವಳನ್ನ ಕಂಟ್ರೋಲ್ ಮಾಡಿ ತನ್ನ ಕೆಲಸವನ್ನ ಮಾಡಿಸ್ಕೊಳ್ಳೋಕೆ ಅಂತ. ಆದ್ರೆ ಈ ತರ ಟ್ರಿಕ್ಸ್ ಎಲ್ಲ ಕಲಿಬೇಕು ಅಂದ್ರೆ ತುಂಬಾನೇ ಸಮಯ ಬೇಕು, ಇಷ್ಟು ಬೇಗ ಆಗಲ್ಲ. ಹಾಗಾಗಿ ಫ್ರಾಂಕ್ ಜೋಯ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಕೊನೆಗೂ ಜೋಯ್ ಮತ್ತೆ ಆಬಿಗೇಲ್ ಇಬ್ರು ಸೇರಿ ಶಾರ್ಪ್ ಆಗಿರೋ ಸ್ಟಿಕ್ ಇಂದ ಇವನ ಹಾರ್ಟ್ ಗೆ ಚುಚ್ಚಿ ಇವನ್ನ ಬ್ಲಾಸ್ಟ್ ಮಾಡ್ತಾರೆ. ಸೊ ಆಬಿಗೇಲ್ ಜೋಯ್ಗೆ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಕಳ್ಸ್ಕೊಡ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಆಬಿಗೇಲ್ ಅವರಪ್ಪ ಕ್ರಿಸ್ಟೋಫರ್ ಲಜಾರ್ ಬರ್ತಾನೆ. ಇವನು ಕೂಡ ವ್ಯಾಂಪೈರ್ ಆಗಿದ್ದಾನೆ. ನಿನ್ ರಕ್ತದ ವಾಸನೆ ತುಂಬಾನೇ ಚೆನ್ನಾಗಿದೆ ಅಂತ ಜೋಯ್ ಹತ್ರನೇ ಅವನು ಬರ್ಬೇಕಾದ್ರೆ ಆಬಿಗೇಲ್ ಹೇಳ್ತಾಳೆ, ಅವಳಿಗೆ ಏನು ಮಾಡಬೇಡಿ, ನೀವು ಇಲ್ಲಿ ಇಲ್ದೇ ಇದ್ದಾಗ ನನ್ನ ಅವಳು ಕಾಪಾಡಿದಳೆ ಅಂತ. ಅದಕ್ಕೆ ಕ್ರಿಸ್ಟೋಫ್ ಲಜಾರ್ ಇವಳಿಗೆ ಏನು ಮಾಡಲ್ಲ, ನಮ್ ಡಿನ್ನರ್ ಟೈಮ್ ಹತ್ರ ಬರ್ತಾ ಇದೆ, ನೀನು ತಕ್ಷಣ ಇಲ್ಲಿಂದ ಹೊರಡು ಅಂತ ಹೇಳಿ ಇವಳನ್ನ ಹೋಗೋಕೆ ಬಿಡ್ತಾನೆ. ಜೋಯ್ ಆಬಿಗೇಲ್ ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ ವ್ಯಾನ್ ಎತ್ಕೊಂಡು ಕೊನೆಗೂ ತನ್ನ ಮಗನನ್ನ ಮೀಟ್ ಮಾಡೋಕೆ ಇಲ್ಲಿಂದ ಹೊರಡ್ತಾಳೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ಸಿಂಪಲ್ ಆಗಿದೆ, ಜಾಸ್ತಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂತೀನಿ. ಏನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ಖಂಡಿತ ಅದಕ್ಕೆ ಉತ್ತರ ಕೊಡ್ತೀನಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.